ಆತ ದೂರದಿಂದ ಬಂದು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದೇ ವಿದ್ಯಾರ್ಥಿಯೊಬ್ಬನ ಎಡವಟ್ಟಿನಿಂದ ಜೀವ ಕಳ್ಕೊಂಡಿದ್ದಾನೆ. ಮದುವೆಗೆ ಸಜ್ಜಾಗಿದ್ದವ ಮಸಣ ಸೇರಿದ್ದಾನೆ. ವಿದ್ಯಾರ್ಥಿ ಮೋಜು ಮಸ್ತಿಗೆ ಯುವಕನ ಬಲಿ. ಮದುವೆ ಕನಸು ಕಂಡವನ ದುರಂತ ಅಂತ್ಯ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅಪ್ಪನ ದುಡ್ಡಿನಲ್ಲಿ ಶೋಕಿ ಮಾಡೋರೇ ಹೆಚ್ಚಾಗಿದ್ದಾರೆ. ಐಫೈ ಲೈಫು, ಲಕ್ಸುರಿ ಕಾರು ಅಂತ ಮಜಾ ಉಡಾಯಿಸುತ್ತಿದ್ದಾರೆ. ಇದೇ ಶೋಕಿ ಅಮಾಯಕರ ಜೀವಕ್ಕೆ ಕುತ್ತು ತಂದೊಡ್ಡಿದೆ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿಯೊಬ್ಬ ಯದ್ವಾ ತದ್ವಾ ಕಾರ್ ಡ್ರೈವ್ ಮಾಡಿ ಡೆಲಿವರಿ ಬಾಯ್ ಹೆಣ ಕೆಡವಿದ್ದಾನೆ. ತನ್ನದಲ್ಲದ ತಪ್ಪಿಗೆ ಜೀವ ಕಳಕೊಂಡ ಈತನ ಹೆಸರು ಸಂತೋಷ್ ದೊಡ್ಡಗೌಡರ್. ಜಸ್ಟ್ 26 ವರ್ಷ. ಬೆಳಗಾವಿಯ ಬೈಲವಂಗಲ ಮೂಲದವನು. ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದಂತೆ. ಇತ್ತೀಚೆಗೆ ಮದುವೆನೂ ಫಿಕ್ಸ್ ಆಗಿತ್ತಂತೆ. ಆದರೆ ಮದುವೆಯ ಖುಷಿಯಲ್ಲಿದ್ದವ ಸಾವಿರ ಮನೆ ಸೇರಿದ್ದಾನೆ. ಅದು ಡಿಸೆಂಬರ್ 22ನೇ ತಾರೀಕು. ಸಮಯ ರಾತ್ರಿ 1 ಗಂಟೆ. ಊಟ ಮಾಡಿಕೊಂಡು HSR ಲೇಔಟ್ನ 27ನೇ ಕ್ರಾಸ್ನಲ್ಲಿ ಸಂತೋಷ್ ನಡೆದುಕೊಂಡು ಹೋಗುತ್ತಿದ್ದ. ಈ ವೇಳೆ ವಿದ್ಯಾರ್ಥಿ ಅಬ್ದುಲ್ RD ಕಾರ್ನಲ್ಲಿ ವೇಗವಾಗಿ ಬಂದಿದ್ದಾನೆ. ನೋಡ್ತಿದ್ದಂತೆ ಸಂತೋಷ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಕಾರು ಗುದ್ದಿದ ರಭಸಕ್ಕೆ ಸಂತೋಷ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ರೋಡ್ ಸೈಡ್ ಪೆಡೆಸ್ಟ್ರಿಯನ್ ಇದ್ದಂಥ ಒಬ್ಬ ಮನುಷ್ಯಗೆ ಹಿಟ್ ಆಗಿ ಆಮೇಲೆ ಇಮಿಡಿಯೇಟ್ ಡೆತ್ ಆಗುತ್ತೆ. ಅವರು ಹೆಸರು ಸಂತೋಷ್ ದೊಡ್ಡಗೌಡ ಅಂತ. ಅವ್ರಿಗೆ ಒಂದು RD ಕಾರ್ ಹಿಟ್ ಆಗಿರುತ್ತೆ. ಸೊ RD ಕಾರ್ ಹಿಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸರು ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ ಹೋಗ್ತಾರೆ. ಹೋಗಿ ಕಂಪ್ಲೇಂಟ್ ತಗೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಆಲ್ರೆಡಿ ಅವ್ರಿಗೆ ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಲಾಗಿದೆ. ಸಂತೋಷ್ಗೆ ಡಿಕ್ಕಿ ಹೊಡೆದ ಕಾರು ಜಖಮಾಗಿದೆ. HSR ಲೇಔಟ್ನ ಸಂಚಾರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಚಾಲಕ ಅಬ್ದುಲ್ ರೆಹಮಾನ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಕಾರ್ ಡ್ರೈವ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ರಕ್ತ ಮಾದರಿಯನ್ನ ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಿದ್ದಾರೆ. ಅದೇನೇ ಇರಲಿ, ಯಾರದೋ ಜಾಲಿ ರೈಡ್ಗೆ ಅಮಾಯಕ ಬಲಿಯಾಗಿದ್ದು ಮಾತ್ರ ದುರಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.